ನಮಸ್ಕಾರ. ಬದುಕು ಸುಂದರವಾದದ್ದು, ಕೆಲವರಿಗೆ ಬದುಕು ದುರ್ಬರವಾದದ್ದು, ಕೆಲವರಿಗೆ ಬದುಕು ಕೆಲವರಿಗೆ ಬದುಕು ಎಲ್ಲರಿಗೂ ಸಮಾನವಾಗಿ ಇಲ್ಲ. ಅವರವರ ಮನೋಭಾವಕ್ಕೆ ತಕ್ಕಂತೆ ಅವರವರ ಬದುಕು ಅವರ ಎದುರು ಉಂಟದು. ಯಾರ ಮನೋಭಾವಗಳು ಹೇಗಿದ್ದಾವೆ ಆ ರೀತಿಯಾದ ಬದುಕು ಅವ್ರದ್ದಾಗಿರ್ತವೆ. ಇಲ್ಲಿ ನಾವೆಲ್ಲರೂ ಬಯಸ್ತೀವಿ, ನಾವು ಅಂದ್ಕೊಂಡಂಗೆ ನಾವು ಬದುಕಬೇಕು ಅಂತೇಳಿ. ಅಂದ್ಕೊಂಡಂಗೆ ಬದುಕಕ್ಕೆ ಬಹಳಷ್ಟು ರೊಕ್ಕ ಬೇಕಾಗ್ತದೆ ಅಂತ ಬಹಳ ಮಂದಿ ತಿಳ್ಕೊಂಡ್ರೆ ಅದನ್ನು ಸರಿ. ಅನೇಕ ಸುಖ ಸೌಲಭ್ಯಗಳಿಂದ ಬದುಕಬೇಕು ಅಂತೇಳಿ ನಾವು ಇಷ್ಟಪಡ್ತೀವಿ. ಎಲ್ಲ ಸುಖ ಸೌಲಭ್ಯಗಳು, ಗೌರವಗಳು ನಮ್ಗೆ ಸಿಗಬೇಕು ಅಂತ, ಬದುಕು ನಮ್ದಾಗಬೇಕು ಅಂಥೇಳಿ ಪ್ರತಿಯೊಬ್ಬರು ನಾವು ಬಯಸ್ತೀವಿ. ಅಂಥ ಸಂದರ್ಭದಲ್ಲಿ ನಾವು ಬಯಸಿದಂಥ ಬದುಕಲು ಸಾಕಷ್ಟು ಹಣ ಬೇಕಾಗ್ತದೆ. ಆದರೆ ಹಂಗೆ ಬದುಕೋಕ್ಕೆ ಇಲ್ಲಿ ಅವಕಾಶ ತುಂಬ ಕಡಿಮೆ ಅದ. ನಮ್ಮ ಇಷ್ಟದಂತೆ ನಾವು ಬದುಕಲಿಕ್ಕೆ ಇಲ್ಲಿ ತುಂಬ ಕಡಿಮೆ ಅವಕಾಶ ಇದೆ. ಯಾಕಂದ್ರೆ ನಾವು ಸಂಘ ಜೀವಿಗಳು, 4 ಮಂದಿ ಜೊತೆಗೆ ಬೆರೆತು ನಡಿಬೇಕಾಗ್ತದ, ಕೂಡ್ಕೊಂಡು ಹೋಗ್ಬೇಕಾಗ್ತದ. ಅಂಥ ಸಂದರ್ಭದಲ್ಲಿ ಹೊಂದಿಕೊಂಡು ಬದುಕಲು ಒಳ್ಳೆಯ ಒಂದು ಗುಣ ಸಾಕು. ಅಂದುಕೊಂಡಂತೆ ಬದುಕಲು ಸಾಕಷ್ಟು ಹಣ ಬೇಕಾಗ್ತದ, ಹೊಂದಿಕೊಂಡು ಬದುಕಲು ಒಳ್ಳೆಯ ಒಂದು ಗುಣ ಸಾಕು. ಆ ಬದುಕು ಸಾರ್ಥಕ ಬದುಕಾಗಿರ್ತದೆ. ಈಗ ನಾವು ನಮ್ಮಿಷ್ಟದಂತೆ ಬದುಕಬೇಕಂತೇಳಿ ಬಯಸ್ತೀವಿ, ಮತ್ತು ಹಂಗೆ ಬದುಕ್ತೀವಿ ಕೂಡ. ಈಗ ತುಂಬ ಜನ ಹಂಗೆ ಬದುಕ್ತಾ ಇದ್ದೀವಿ, ನಮ್ಮ ಇಷ್ಟದಂತೆ ನಾವು ಬದುಕ್ತಾ ಇದ್ದೀವಿ. ಅದಕ್ಕಾಗಿ ನಮಗೆ ಸಾಕಷ್ಟು ದುಡಿಮೆಯಿಂದ ಸಂಪಾದನೆ ಮಾಡ್ತೀವಿ, ಸಂಪಾದನೆಯಿಂದ ನಮ್ಮ ಸೌಲಭ್ಯಗಳು ಏನು ಬೇಕು ಅವೆಲ್ಲ ಪಡ್ಕೊತೀವಿ, ಬದುಕ್ತೀವಿ. ಆದರೆ ಇದು ಬಹಳ ದಿನ ನಡೆಯಲ್ಲ. ಅಂದ್ಕೊಂಡಂತ ನಾವು ಬದುಕಬೇಕಂದ್ರೆ ಬಹಳ ದಿನ ಹಿಂಗಾಗಲ್ಲ. ಆದ್ರೆ ಒಳ್ಳೆಯ ಅನಿಸಿಕೆಗಳು ನಮ್ಮಲ್ಲಿದ್ದು, ಒಳ್ಳೆಯ ಮನೋಭಾವಗಳು ನಮ್ಮಲ್ಲಿದ್ದು ಅಂದರೆ ನಾವು ಅಂದ್ಕೊಂಡಂಗೆ ಬದುಕಬಹುದು. ಎಲ್ಲರೂ ಅವ್ರವ್ರು ಅಂದ್ಕೊಂಡಂಗೆ ಅವ್ರವ್ರು ಬದುಕಕ್ಕೆ ಸಾಧ್ಯ ಇದೆ. ಆದರೆ ಇತರರಿಗೆ ತೊಂದರೆ ಆಗದಂತಹ ಬದುಕು ನಮ್ಮದಾಗಿರಬೇಕು. ಆಗ ಮಾತ್ರ ಅಂದುಕೊಂಡಂತೆ ಬದುಕಲು ಸಾಧ್ಯವಾಗುತ್ತದೆ. ಈ ಅಂದುಕೊಂಡಂತೆ ಬದುಕಲು ಸಾಧ್ಯವಾಗುವಂಥ ಸಂದರ್ಭದಲ್ಲಿ ನಮ್ಮ ದುಡಿಮೆನೂ ಚೆನ್ನಾಗಿರಬೇಕು. ಇತರರ ಸಹಾಯದಿಂದ ನಾವು ಅಂದ್ಕೊಂಡಂತೆ ಬದುಕ್ತೀವಿ ಅಂದ್ರೆ ಆಗಲ್ಲ. ನಾವು ಸ್ವಾವಲಂಬಿಯಾಗಿ ನಮ್ಮ ಜೀವನವನ್ನು ನಾವು ನಡೆಸುವಷ್ಟು ಶಕ್ತರಾಗಿರಬೇಕು. ಅಂದಾಗ ಮಾತ್ರ ನಾವು ಅಂದ್ಕೊಂಡಂತೆ ನಾವು ಬದುಕಲು ಸಾಧ್ಯವಾಗ್ತದೆ, ಇಲ್ಲಾಂದ್ರೆ ಇಲ್ಲ. ಅದಕ್ಕೆ ನಾವು ಸಮರ್ಥರಾಗಬೇಕು. ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸುವ ಒಂದು ಕಲೆ ನಮ್ಮಲ್ಲಿ ನಾವು ರೂಢಿಸಿಕೊಳ್ಬೇಕು. ಅಂದಾಗ ಮಾತ್ರ ನಾವು ಅಂದುಕೊಂಡಂತೆ ನಾವು ಬದುಕಲು ಸಾಧ್ಯ ಆಗ್ತದೆ. ತಕ್ಕ ಮಟ್ಟಿಗೆ, ಸಂಪೂರ್ಣವಾಗಿ ಆಗಲ್ಲ. ಯಾಕಂದ್ರೆ ನಮ್ಮ ಮನಸ್ಸಿನ ಮಿತಿ ಇಲ್ಲ, ನಾವು ಏನೇನೋ ಅಂದ್ಕೊತೀವಿ. ಈ ಒಂದು ಸಮಾಜದಲ್ಲಿ ನಾವು ಹೊಂದಿಕೊಂಡು ಬಾಳಬೇಕಾಗ್ಯದ. ಆ ಹೊಂದಿಕೊಂಡು ಬದುಕಲು ಒಳ್ಳೆಯ ಗುಣಗಳು ನಮ್ಮಲ್ಲಿ ಇರಬೇಕಾಗ್ಯದ. ಆ ಒಳ್ಳೆಯ ಗುಣದಿಂದಲೇ ನಾವು ಹೊಂದ್ಕೊಂಡು ಬಾಳಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನಾವು ಅಂದುಕೊಂಡಂತೆ ಬದುಕಲು ಕೂಡ ಸಾಧ್ಯ ಆಗ್ತದೆ. ಬರೀ ನಾ ಅಂದ್ಕೊಂಡಂಗೆ ಅಷ್ಟೇ ಬದುಕಬೇಕಂತೇಳಿ ಭಾಳ ಮಂದಿ ನಾವು ವಿಚಾರ ಮಾಡ್ತೀವಿ. ನಾ ಹೆಂಗಂದ್ರೆ ನಾನು ವಿಚಾರ ತಕ್ಕಂತೆ ನಾ ಬದುಕಬೇಕು, ನಾ ದುಡ್ತೀನಿ, ನಾ ಖರ್ಚು ಮಾಡ್ತೀನಿ, ನಾ ಬದುಕ್ತೀನಿ ಅನ್ನೋ ಭಾವ ನಮ್ಮಲ್ಲಿ ಭಾಳಷ್ಟು ಮಂದಿಗೆ. ಆ ಭಾವದಿಂದ ಏನಾಗಿದೆ ಅಂದ್ರೆ ಒಂದಿಷ್ಟು ಮಟ್ಟಿಗೆ ಅವ್ರು ಬದುಕ್ತಾನೆ ಇದ್ದಾರೆ. ಆದರೆ ಕೆಲವು ಸಂದರ್ಭದಲ್ಲಿ ನಮಗೆ ಬಂಧು ಬಳಗಗಳು ಬೇಕಾಗ್ತವೆ, ಮಿತ್ರರು ಬೇಕಾಗ್ತವೆ, ಸಂಬಂಧಿಕರು ಬೇಕಾಗ್ತವೆ, ಎಲ್ಲಷ್ಟು ಬೇಕಾಗ್ತವೆ. ಆ ಕಾರಣಕ್ಕಾಗಿ ನಾವು ಕೆಲವೊಂದು ಸಂದರ್ಭದಲ್ಲಿ ಹೊಂದಿಕೊಂಡು ಬದುಕಬೇಕಾಗ್ತದ. ಮತ್ತು ಕುಟುಂಬದಲ್ಲಿ ನಾವು ನೋಡಿದಾಗ ಅಂದುಕೊಂಡಂತೆ ಎಲ್ಲರೂ ಬದುಕಬೇಕಾದ್ರೆ ಆ ಕುಟುಂಬದಲ್ಲಿ ಒಗ್ಗಟ್ಟೇನು ಉಳಿಯಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೊಂದಿಕೊಂಡು ಬದುಕಿದಾಗೆ ಕುಟುಂಬದಲ್ಲಿ ಒಗ್ಗಟ್ಟು ಬರ್ತದ, ಕುಟುಂಬಕ್ಕೆ ಒಂದು ಬಲ ಸಿಗ್ತದೆ. ಆ ಕುಟುಂಬ ನೆಮ್ಮದಿಯಿಂದ
ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಇಡೀ ಕುಟುಂಬದಲ್ಲಿ ಎಲ್ಲರೂ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಯಿತು. ಅದಕ್ಕಾಗಿ ಅಂದುಕೊಂಡಂತೆ ಬದುಕಲು ಭಾಳ ಕಷ್ಟ ಆಗ್ತದೆ. ಆದರೆ ಹೊಂದಿಕೊಂಡು ಬದುಕಲು ಒಳ್ಳೆಯ ಗುಣ ನಮ್ಮ ಇತ್ತಂದ್ರೆ ಅಂದುಕೊಂಡಂತೆ ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲರೂ ಇದಕ್ಕೆ ನಾವು ಹೊಂದ್ಕೊಳ್ತೀವಿ, ಅವ್ರು ನಮ್ಮ ಜೊತೆ ಹೊಂದ್ಕೊಳ್ತಾರೆ. ಆ ಒಳ್ಳೆಯ ಗುಣದಿಂದಾಗಿ ಏನಾಗ್ತದೆ ಅಂದ್ರೆ ಬಾಂಧವ್ಯಗಳ ಬೆಸುಗೆ ಗಟ್ಟಿಯಾಗ್ತದೆ. ಆ ಗಟ್ಟಿ ಬೆಸುಗೆಗಳಿಂದ ಏನಾಗ್ತದೆ ಅಂದ್ರೆ ಕುಟುಂಬ ಸುಭದ್ರ ಆಗ್ತದೆ. ಕುಟುಂಬದೊಂದಿಗೆ ಸಮಾಜನೂ ಸುಭದ್ರ ಆಗ್ತದೆ. ಇಲ್ಲಿ ಆ ಸಮಾಜದಲ್ಲಿ, ಕುಟುಂಬದಲ್ಲಿ ಎಲ್ಲಿ ಹೊಂದಿಕೊಂಡು ಬರುತ್ತೀವಿ ಅಲ್ಲಿ ಶಾಂತಿ, ನೆಮ್ಮದಿಗಳು ನೆಲೆಸಿರ್ತಾವ. ಅದರಿಂದಾಗಿ ಏನಾಗ್ತದೆ ಅಂದರೆ ಅವರ ಜೀವನದಲ್ಲಿ ಒಂದು ಪ್ರಗತಿ ಆಗ್ತದೆ, ಒಂದು ಮುನ್ನಡೆ ಆಗ್ತದೆ. ಜೊತೆಗೆ ಅವ್ರು ಅಂದ್ಕೊಂಡಂತೆ ಸ್ವಲ್ಪ ಬದುಕಲ್ಲಿ ಸಾಧ್ಯನೂ ಆಗ್ತದೆ. ಅದಕ್ಕೆ ನಾವು ಮೊದಲು ವಿಚಾರ ಮಾಡಬೇಕಾದದ್ದು ಏನಂದ್ರೆ, ಅಂದುಕೊಂಡಂತೆ ಬದುಕಲು ನಾವು ಬಯಸೋಕ್ಕಿಂತ ಮೊದಲು ಹೊಂದಿಕೊಂಡು ಬದುಕುವ ಒಂದು ಒಳ್ಳೆಯ ಗುಣ ನಮ್ಮಲ್ಲಿ ಅದನ್ನು ಬೆಳೆಸ್ಕೊಂಡಾಗ ಮಾತ್ರ ನಾವು ಅಂದುಕೊಂಡಂತೆ ಬದುಕಲು ಸಾಧ್ಯ ಆಗ್ತದೆ. ಮತ್ತು ಇಲ್ಲಿ ಇನ್ನೊಂದು ನಾವು ಗಮನಿಸ್ಕೊಳ್ಳಬೇಕಾದ ವಿಚಾರ ಏನಂದರೆ, ಸ್ವಲ್ಪ ತಾಳ್ಮೆ, ದುಡುಕುವ ಸ್ವಭಾವವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡಾಗ ಮಾತ್ರ ಇವು ಸಾಧ್ಯ ಆಗ್ತದೆ ಹೊಂದಿಕೊಂಡು ಬದುಕಲು. ಸ್ವಲ್ಪ ತಾಳ್ಮೆ, ಸ್ವಲ್ಪ ದುಡುಕುವ ಸ್ವಭಾವವನ್ನು ನಾವು ಕಡಿಮೆ ಮಾಡಿಕೊಂಡಾಗ ಇದು ಸಾಧ್ಯವಾಗ್ತದೆ. ಆವಾಗ ನಾವು ಹೊಂದಿಕೊಂಡು ಭಾಳ ಶುರು ಮಾಡಿದ ನಂತರ ಅವಾಗ ನಾವು ಅಂದುಕೊಂಡಂತೆ ಬಾಳುವ ಕನಸು ಏನಾದಲ್ಲ ಅದು ತಾನೇ ನನಸಾಗಿ ನಮ್ಮ ಕೈಗೆ ಸಿಗ್ತದೆ. ಇನ್ನು ಕೆಲವೊಬ್ಬರು ಏನೇನೋ ಅಂದ್ಕೊಂಡು ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ. ಆ ಭ್ರಮೆಯ ಬದುಕನ್ನು ನಾವು ಬಿಟ್ಟು ವಾಸ್ತವ ಬದುಕನ್ನು ಅರಿತುಕೊಂಡು ಅದಕ್ಕೆ ಸರಿ ಹೊಂದುವಂತೆ ನಾವು ಅಂದುಕೊಂಡು ಬದುಕಬೇಕು. ಅದು ಬಿಟ್ಟು ಅದು ಆಗ್ಲಾರ್ದ ಕೆಲಸಗಳು ಇರ್ತಾವ, ಆಗ್ಲಾರ್ದ ವಿಚಾರಗಳನ್ನು ನಾವು ನಮ್ಮ ತಲೆಯಲ್ಲಿ ತುಂಬಿಕೊಂಡು ನಾವು ಹಿಂಗೆ ಬದುಕಬೇಕು ಅಂತೇಳಿ ಪ್ರಯತ್ನ ಮಾಡಿದೆವು ಅಂದ್ರೆ ಅಲ್ಲಿ ನಮ್ಮೆದುರು ಸೋಲು ಕಾಯ್ಕೊಂಡು ಕುಂತಿರುತ್ತದೆ. ಈಗ ಇದ್ದದನ್ನು ಅನುಭವಿಸೋಕ್ಕಾಗಲ್ಲ. ಆ ರೀತಿಯಾದ ಒಂದು ತ್ರಿಶಂಕು ಸ್ಥಿತಿ ನಮ್ದಾಗ್ತದೆ. ಅಂಥ ಸ್ಥಿತಿಯಲ್ಲಿ ನಮ್ಮ ಬದುಕು ವ್ಯರ್ಥವಾಗಿ ಹೋಗ್ತದೆ. ಅದಕ್ಕೆ ಬೇಡ, ನಾವೇನು ವಾಸ್ತವದಲ್ಲ ಅದನ್ನು ಅರಿತುಕೊಂಡು ಅಂದುಕೊಂಡಂತೆ ಬದುಕಲು ಹೊಂದಿಕೊಂಡು ಬದುಕುವ ಒಂದು ಒಳ್ಳೆಯ ಗುಣವನ್ನು ನಮ್ಮದಾಗಿಸಿಕೊಳ್ಳೋಣ. ಧನ್ಯವಾದಗಳು.